ಮೈಸೂರು ದಸರಾ ಅಂಗವಾಗಿ ವಿವಿಧ ರೀತಿಯಾದಂತಹ ಕಾರ್ಯಕ್ರಮಗಳನ್ನ ದಸರಾ ಹಮ್ಮಿಕೊಳ್ಳಲಾಗಿದೆ. ಹೀಗಾಗಿ ಪ್ರಮುಖವಾಗಿದ್ದು ರೈತ ದಸರಲ್ಲೂ ಕೂಡ ಈ ಬಾರಿ ವಿಶಿಷ್ಟವಾದಂತಹ ವಿನೂತನ ತಳಿಗಳು ಹಾಗೂ ಕುರಿ ಸಾಕಾಣಿಕೆ ಮಾಡೋರಿಗೆ ಕುರಿಗಳಿರ್ಬೋದು ಅಥವಾ ಹಸು ಸಾಕಾಣಿಕೆಗೆ ವಿವಿಧ ಜಾತಿಯ ತಳಿಗಳಿದೆ. ಆದರೆ ಈ ಬಾರಿ ಸಾಕಷ್ಟು ಆಕರ್ಷಣೆ ಮಾಡ್ತಾ ಇರ್ತಕ್ಕಂಥದ್ದು ಏನು ಡರ್ಪರ್ ಕುರಿ ಅಂತ ಏನು ಹೇಳ್ತಾರೆ, ಇದು ಏನು ವಿದೇಶದಿಂದ ಬಂದಂತಹ ತಳಿಯಾಗಿದೆ. ಹೀಗಾಗಿ ಏನು ಭಾರತಕ್ಕೆ ಇದು ಬಂದು ಸಾಕಷ್ಟು ದಶಕಗಳು ಕಳೆದರೂ ಕೂಡ ಕರ್ನಾಟಕದಲ್ಲಿ ಕೆಲವು ಭಾಗಗಳಲ್ಲಿ ಅಂದರೆ ಚಿಕ್ಕಬಳ್ಳಾಪುರ, ದೊಡ್ಡಬಳ್ಳಾಪುರ, ಕೋಲಾರ ಭಾಗಗಳಲ್ಲಿ ಮಾತ್ರ ಪ್ರಚಲಿತ ಇತ್ತು. ಹೀಗಾಗಿ ಈ ಒಂದು ಕುರಿ ಸೌತ್ ಆಫ್ರಿಕಾದಿಂದ ಬಂದಂತಹ ತಳಿಯಾಗಿದೆ. ಇದು ಉದ್ದನೆಯ ಹಾಗೂ ದೊಡ್ಡ ಗಾತ್ರದ ದೇಹ ಇದೆ, ಬಿಳಿ ಬಣ್ಣ ಹಾಗೂ ದೇಹ ಕಪ್ಪು ಮುಖದ ಹೊಂದಿರತಕ್ಕಂಥದ್ದು. ಹೀಗಾಗಿ ಈ ಒಂದು ವಿಶಿಷ್ಟ ಏನಂದರೆ ಇದು ಮಾಂಸದ ತಳಿಯಾಗಿದ್ದರಿಂದ ಎಲ್ಲ ಹವಾಮಾನಗಳಿಗೂ ಕೂಡ ಹೊಂದ್ಕೊಳ್ಳುತ್ತೆ, ಕಡಿಮೆ ಖರ್ಚಿನ ನಿರ್ವಹಣೆ ಆಗ್ತದೆ. ಇದು ಒಂದು ವಯಸ್ಕ ಗಂಡು ಟಗರಿದೆ. ಇದು 110 kg ಬರುತ್ತೆ ಹಾಗೂ ಇದರ ನಿರ್ವಹಣೆ ಕೂಡ ಕಡಿಮೆ ಇದೆ ಅಂತ ಹೇಳಿ ರೈತರು ಹೇಳ್ತಕ್ಕಂಥದ್ದು. ಇದು ಮಾಂಸಕ್ಕೆ ಆಗಿ ಬಳಸುವಂತಹ ಕುರಿ ಬ್ರ್ಯಾಂಡ್ ಆಗಿರ್ತಕ್ಕಂಥದ್ದು. ಹೀಗಾಗಿ ಈ ತಳಿಯನ್ನು ಈಗಾಗಲೇ ಮೈಸೂರು, ಮಂಡ್ಯ, ಚಾಮರಾಜನಗರ ಭಾಗಗಳಲ್ಲಿ ಈಗಾಗಲೇ ಬಳಸ್ತಾ ಇರ್ತಕ್ಕಂಥದ್ದು. ಇದು ರೈತ ಉಪಯೋಗಿ ಆಗಿರ್ತಕ್ಕಂಥದ್ದು. ವ್ಯವಸಾಯ ಮಾಡೋಂಥ ರೈತರಿಗೆ ಒಂದು ಕುರಿ ಸಾಕಾಣಿಕೆ ಏನಿದೆ ಇದೊಂದು ಉಪಕಸುಬಾಗಿ ತೆಗೆದುಕೊಳ್ಬೋದು. ಹೀಗಾಗಿ ಈ ಒಂದು ಟಗರುಗಳನ್ನ ಬಳಸಿದ್ರೆ ಏನು ರೈತರಿಗೆ ಆದಾಯ ಕೂಡ ಜಾಸ್ತಿ ಆಗುತ್ತೆ ಅಂತಕ್ಕಂಥದ್ದು ಕೂಡ ಈ ಭಾಗದಲ್ಲಿ ಇರ್ತಕ್ಕಂಥದ್ದು. ಭಾಳ ಪ್ರಮುಖವಾಗಿ ಈ ಭಾಗದಲ್ಲಿ ಏನು ಕುರಿ ಸಾಕಾಣಿಕೆಯಲ್ಲಿ ಬಂಡೂರು ಕುರಿ ಕೂಡ ಇರ್ತಕ್ಕಂಥದ್ದು. ಆದರೆ ಅದರ ಪರ್ಯಾಯವಾಗಿ ಒಂದು ಡರ್ಪರ್ ಕುರಿ ಏನಿದೆ ಇದು ಕೂಡ ಒಂದು ಸಾಕಷ್ಟು ಕಾಂಪಿಟೇಷನನ್ನು ಮಾಡ್ತಾ ಇದೆ. ಇದು ಮದ್ದೂರು ಭಾಗದ ರೈತರಂತಹ ಏನು ಬಿಂದಾಸ್ ಡರ್ಪರ್ ಕುರಿ ಫಾರ್ಮ್ ಅಂತ ಏನು ಹೇಳ್ತಾರೆ, ಆ ಒಂದು ಫಾರ್ಮ್ನವರು ಇವತ್ತು ಈ ಒಂದು ಮಳಿಗೆಯನ್ನು ಮಾಡಿರ್ತಕ್ಕಂಥದ್ದು. ಈಗ ಈ ಒಂದು ಕುರಿ ಸಾಕಾಣಿಕೆ ಬಗ್ಗೆ ಅಥವಾ ಏನು ಈ ಕುರಿ ಯಾವ ರೀತಿಯಾದಂತಹ ಸಹಕಾರಿ ಆಗುತ್ತೆ ರೈತರಿಗೆ ಅಂತೇಳಿ ಮಾತಾಡೋಕ್ಕೆ ರೈತರಿದ್ದಾರೆ. ಬನ್ನಿ ಅವರೊಟ್ಟಿಗೆ ಮಾತಾಡೋಣ. ಸರ್ ನಮಸ್ತೆ. ಸರ್ ಇದರ ವಿಶಿಷ್ಟ ತಳಿ ಏನು, ಇದು ರೈತರಿಗೆ ಯಾವ ರೀತಿ ಅನುಕೂಲ ಆಗುತ್ತೆ ಅಂತೇಳಿ? ಸರ್ ಇದು ಡಾರ್ಪರ್ ಅಂತ ಇದು ತಳಿ, ಇದು ಸೌತ್ ಆಫ್ರಿಕಾದ ತಳಿ. ಇದು 1930ರಲ್ಲಿ ಅವರು ಅಭಿವೃದ್ಧಿಪಡಿಸಿದ್ರು. ಇದು ಹೆಚ್ಚು ಕಡಿಮೆ 10-15 ವರ್ಷದಿಂದ ಇಂಡಿಯಾದಲ್ಲಿದೆ. ನಮ್ಮ ಭಾಗದಲ್ಲಿ ಎಲ್ಲೂ ಇರಲಿಲ್ಲ, ಅಂದರೆ ನಮ್ಮ ಹಳೆ ಮೈಸೂರು ಪ್ರಾಂತ್ಯದಲ್ಲಿ ಎಲ್ಲೂ ಇರಲಿಲ್ಲ. ನಾವು ಹಿಂಗೆ ಸರ್ಚ್ ಮಾಡ್ತಾ ಯಾವ್ದಾದ್ರು ವಿಶೇಷವಾಗಿ ಬೇರೆ ವಿಭಿನ್ನವಾಗಿ ಮಾಡಬೇಕು ಅಂತ ಇದ್ದಾಗ ಡಾರ್ಪರ್ನ ಮಾಡಬೇಕು ಅಂತ ಅಂದ್ಬಿಟ್ಟು 3 ವರ್ಷದಿಂದ ಸ್ಟಾರ್ಟ್ ಮಾಡಿದ್ವಿ. ನಮ್ಮ ಫಾರ್ಮ್ ಬಂದುಬಿಟ್ಟು ಮದ್ದೂರು ಹತ್ರ ಸೊಳ್ಳೆಪುರ ಅನ್ನೋ ಊರಲ್ಲಿದೆ. ನಮ್ಮ ಹತ್ರ 200 ಕುರಿಯಷ್ಟು ಕುರಿಗಳಿದೆ. ಈ ವರ್ಷ ದಸರಾಗೆ ಬಂದಿದ್ದೀವಿ. ಈ ಕುರಿ ವಿಶೇಷತೆ ಏನು ಅಂದರೆ ಒಂದು ವರ್ಷಕ್ಕೇ ಒಂದು ಟಗರು 100-110 kg ಬರುತ್ತೆ. 2 ವರ್ಷ 4 ತನಕ ಸಾಕಿದ್ರೆ 150 kg ಮೇಲ್ಗಡೆ ತೂಕ ತೆಗಿಬೋದು. ನಾವು ತೆಗೆದಿದ್ದೀವಿ ಅದಕ್ಕೋಸ್ಕರ. ಅದೇ ರೀತಿ ಈ ಕುರಿ ಸಾಕೋದ್ರಿಂದ ರೈತರಿಗೆ ಏನು ಉಪಯೋಗ ಅಂದರೆ ಈ ಕುರಿಗೆ ನಾವು ಏನು ನಮ್ಮ ನಾಟಿ ಕುರಿಗಳಿಗೆ ಏನು ಮೇವು ಹಾಕ್ತೀವಿ ಅದೇ ಮೇವನ್ನೇ ಈ ಕುರಿಗೂ ಹಾಕೋದು. ಆದರೆ ಈ ಕುರಿಗಳು ಬೇಗ ಗ್ರೋತ್ ಆಗುತ್ತೆ. ಅಂದರೆ ಈಗ ನಮ್ಮ ನಾಟಿ ಕುರಿ 1 ವರ್ಷ ಸಾಕಿದ್ರೆ 30-35-40 kg ಬರೋದೇ ಇವಿ. ಇದು 1 ವರ್ಷಕ್ಕೆ 80-100 kg ಬರುತ್ತೆ ಈ ಕುರಿಯಿಂದ ಕ್ರಾಸ್ ಮಾಡಿಸಿದ್ರೆ. ಅದಕ್ಕೋಸ್ಕರ ಈ ಥರ ಕುರಿಗಳನ್ನ ಕ್ರಾಸ್ ಮಾಡ್ಸೋಕ್ಕೆ ನಮ್ಮ ರೈತರುಗಳು ಈಗ ಸ್ವಲ್ಪ 1-2 ವರ್ಷದಿಂದ ಎಕ್ಸ್ಪೀರಿಯನ್ಸ್ ಆದಮೇಲೆ ಸ್ವಲ್ಪ ಇಂಟ್ರೆಸ್ಟ್ ತೋರಿಸ್ತಾ ಇದ್ದಾರೆ. ರೈತರ ಮಾತಾಗಿರ್ತಕ್ಕಂಥದ್ದು. ಹೀಗಾಗಿ ಇದೊಂದು ದಸರಾಗೆ ಹೊಸ ತಳಿಯಾಗಿ ಬಂದಿರತಕ್ಕಂಥದ್ದು. ಈಗ ಸಾಕಷ್ಟು ಜನ ರೈತರು ಕೂಡ ಇದರ ಮಾಹಿತಿಯನ್ನು ಪಡಿತಾ ಇರ್ತಕ್ಕಂಥದ್ದು. ಕ್ಯಾಮ್ರಾಮನ್ ಸತೀಶ್ ಜೊತೆ SS 30 ನ್ಯೂಸ್ 1 ಕನ್ನಡ, ಮೈಸೂರು.